ಯಾರೋ ಬರ್ತಾರೆ, ಕೈ ಹಿಡಿದು ನಡೆಸ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೂ ಯಾರೂ ಆಗಲ್ಲ. ನೀನು ದುಡಿತಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು. ಎರಡು ಇಲ್ಲ ಅಂದರೆ ಕೀಳಾಗಿ ನೋಡ್ತಾರೆ. ನಮ್ಮವರೇ ನಮಗೆ ಆಗಲ್ಲ. ಹಣಕ್ಕೆ ಇರೋ ತಾಕತ್ತು ಪ್ರಪಂಚದ ಯಾವ ಸ್ನೇಹ ಸಂಬಂಧಕ್ಕೂ ಇಲ್ಲ. ಕಷ್ಟಕ್ಕೆ ಸಹಾಯ ಮಾಡಲು ಯಾರು ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸಿದ್ದರೆ ಸಾಕು. ವಿಷವನ್ನು ಎಷ್ಟು ಸಾರಿ ಶೋಧಿಸಿದರೂ ಅದು ಅಮೃತವಾಗುವುದಿಲ್ಲ. ಅದೇ ರೀತಿ ನಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗೆ ನಾವು ಎಷ್ಟು ಹೇಳಿದರೂ ವ್ಯರ್ಥ. ಹರಿಶ್ಚಂದ್ರ ಯಾಕೆ ಸುಡುಗಾಡುಕಾದ ಅಂತ ಈಗ ಅರ್ಥ ಆಗ್ತಾ ಇದೆ. ಸತ್ಯ ಹೇಳೋರಿಗೆ ಕಾಲ ಆವಾಗಲೇ ಇರಲಿಲ್ಲ, ಇನ್ನು ಈಗ ಎಲ್ಲಿ ಇರುತ್ತೆ. ಅವಶ್ಯಕತೆಗಾಗಿ ಹುಟ್ಟಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯ ಬಡಿತ ನಿಲ್ಲುವವರೆಗೂ ಜೊತೆಯಾಗಿರುತ್ತವೆ. ಮನುಷ್ಯ ಮೊದಲು ಭಿಕ್ಷುಕನಾಗಿ ದೇವರಲ್ಲಿ ಕೈ ಮುಗಿದು ಸಿರಿ ಸಂಪತ್ತು ಪಡೆಯುತ್ತಾನೆ. ನಂತರ ಅಹಂಕಾರದಿಂದ ದೇವರಿಗೆ ದಾನ ನೀಡಿ ಕೆಳಗೆ ತನ್ನ ಹೆಸರನ್ನು ಬರೆಸುತ್ತಾನೆ. ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಎಷ್ಟು ಮೌನವಾಗುತ್ತಾನೆ. ಆಮೇಲೆ ಯಾರನ್ನೂ ದೋಷಿಸುವುದಿಲ್ಲ, ಯಾರಿಂದ ಏನನ್ನು ನಿರೀಕ್ಷಿಸುವುದೂ ಇಲ್ಲ. ನಿಷ್ಠೂರ ಆದರೂ ಪರವಾಗಿಲ್ಲ, ನೇರವಾಗಿ ಮಾತಾಡಿ. ಯಾಕಂದರೆ ನಾಟಕೀಯ ಸಂಬಂಧಗಳು ಶಾಶ್ವತವಲ್ಲ. ಮನುಷ್ಯನಿಗೆ ಬದುಕುವ ಹಠವಿರಬೇಕು. ಬೆಂಗಳೂರಾದರೇನು, ಯಾವ ಊರಾದ್ರೇನು, ಸಾಧಿಸುವವನಿಗೆ ಸಾವಿರ ದಾರಿ. ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರಿ ಹೋಗುತ್ತವೆ. ಸಂಬಂಧಗಳನ್ನು ಗಟ್ಟಿಯಾಗಿಟ್ಟುಕೊಳ್ಳಕ್ಕೆ ಒಮ್ಮೆ ಕುರುಡು, ಒಮ್ಮೆ ಕಿವುಡು, ಮತ್ತೆ ಕೆಲವೊಮ್ಮೆ ಮೂಕನಾಗಬೇಕಾಗುತ್ತದೆ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಹಾಗೆಯೇ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಇದೇ ಪ್ರಪಂಚ. ನಂಬಿಸಿ ದ್ರೋಹ ಮಾಡುವವರಿಗೆ ಧನ್ಯವಾದ ಹೇಳಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠವನ್ನು ಕಲಿಸಿದ್ದಕ್ಕೆ. ಅವಶ್ಯಕತೆ ಇದ್ದರೆ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲ ಅಂದರೆ ಕಷ್ಟ ಆಗ್ತೀವಿ. ಇಷ್ಟೇ ಮನುಷ್ಯನ ಬೆಲೆ. ನಿಮಗೆ ಮೋಸ ಮಾಡಿ ತಿರುಗಿ ಮತ್ತೆ ಸಿಹಿ ಮಾತುಗಳನ್ನಾಡಿ ನಿಮ್ಮಲ್ಲಿ ಬಂದರೆ ಎಚ್ಚರವಿರಲಿ. ವಿಷದ ಹಾವು ಎಷ್ಟು ಬಾರಿ ಪೊರೆ ಕಳಚಿದರೂ ಅದರ ವಿಷ ಹಾಗೆಯೇ ಇರುತ್ತದೆ. ಅವಸರ ಪಡಬೇಡ, ಕಾದು ನೋಡು. ಮತ್ತೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಬದುಕು ನಮ್ಮನ್ನು ಎಷ್ಟು ಕಟ್ಟಿ ಹಾಕಿದರೂ ಕುಣಿದು ಕುಪ್ಪಳಿಸುತ್ತಲೇ ಇರಬೇಕು. ಇಲ್ಲ ಅಂದರೆ ಚಿಂತೆ ಮಾಡಿನೇ ಅರ್ಧ ಸಾಯ್ತೀವಿ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಒಬ್ಬರ ಮನಸ್ಸಾದರೂ ಸರಿ. ಕೆಟ್ಟ ಕೆಲಸಗಳಿಂದ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟು ಸಲ ಶಿಕ್ಷೆ ಆಗುತ್ತದೆ. ಮೋಸ ಮಾಡಿದ್ರು ಅಂತ ಕೊರಗುವ ಬದಲು ಸತ್ತೋದ್ರು ಅಂತ ಮರೆತು ಬಿಡೋದೇ ಒಳ್ಳೆಯದು. ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಅದಕ್ಕೆ ದಾರವನ್ನು ಸುತ್ತಿಡಬೇಕು ಮತ್ತು ನಾಲಿಗೆಯನ್ನು ಹಿಡಿತದಲ್ಲಿಡಬೇಕು. ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ಆ ದೇವರು ಕೂಡ ದೂರವಾಗುವುದು ಸಹಜ. ಯಾಕಂದರೆ ದೇವರು ಯಾರ ರೂಪದಲ್ಲಾದರೂ ಬರಬಹುದು. ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾನೋ, ಗೌರವ ನೀಡ್ತಾನೋ, ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಕೇವಲ ಒಂಟಿತನ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದವರೇ ನಮ್ಮ ಸ್ನಾನ ಮಾಡಿ ಮನೆಯೊಳಗೆ ಕಾಲಿಡುವುದಿಲ್ಲ. ಹಾಗಿದ್ದ ಮೇಲೆ ಈ ಅಹಂಕಾರ ದಡ್ಡತನ ತೋರಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಎಲ್ಲಿ ಬಿದ್ದೆ ಅಂತ ಅಲ್ಲ, ಎಲ್ಲಿ ಎಡವಿದೆ ಅಂತ ಯೋಚಿಸು. ಅವಶ್ಯಕತೆ ಮುಗಿದ ಮೇಲೆ ನಮ್ಮ ಆತ್ಮನೇ ನಮ್ಮ ಜೊತೆಗಿರಲ್ಲ. ಇನ್ನು ಮನುಷ್ಯನು ಯಾವ ಲೆಕ್ಕ? ನೀನು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಿಗೆ ಆ ಸಲಿಗೆ ಸಮಯ ಕೊಟ್ಟಿದ್ದು ನೀನೇ. ನೀನು ಎಷ್ಟೇ ಒಳ್ಳೆಯವನಾಗಿದ್ದರೂ ಮತ್ತೊಬ್ಬರ ಕಥೆಯಲ್ಲಿ ನೀನೇ ಕೆಟ್ಟವನಾಗಿರ್ತೀಯ. ಕೈಯಿಂದ ಬಿಸಾಡಿದ ಕಲ್ಲು, ನಾಲಿಗೆಯಿಂದ ಹೊರಬಂದ ಪದಗಳು, ಕಳೆದ ಹೋದ ಸಮಯ ಮತ್ತು ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರುವುದಿಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆಂದು ನೊಂದುಕೊಳ್ಳಬೇಡ. ಯಾಕಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳ್ಕೊಂಡಿರ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಮಳೆ ಬಂದು ನಿಂತ ನಂತರವೇ ಪ್ರಕೃತಿ ಸುಂದರವಾಗಿ ಕಾಣುತ್ತದೆ. ಹಾಗೆಯೇ ಕಷ್ಟಗಳು ಬಂದು ಹೋದ ನಂತರವೇ ಜೀವನ ಸುಂದರವಾಗಿ ಕಾಣುತ್ತದೆ.
ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಏನು ಸಾಧಿಸಿದ್ದೀವಿ ಅನ್ನೋದು ಮುಖ್ಯ. ಜೀವನ ಬದಲಾಗಬೇಕಂದ್ರೆ ಮೊದಲು ನಮ್ಮ ಆಲೋಚನೆಗಳನ್ನು ಬದಲಾಗಿಸಬೇಕು. ನೀನು ಅಂದ್ಕೊಂಡಿರೋ ಕೆಲಸ ಪೂರ್ತಿಯಾಗುವವರೆಗೂ ಏನು ಮಾಡೋಕ್ಕೆ ಹೊರಟಿದ್ಯಾ ಅನ್ನೋದನ್ನು ಯಾರಿಗೂ ಹೇಳಬೇಡ. ಈ ಜೀವನ ಒಂದು ಬೂಟಕ ಅಂತ ತಿಳಿದ ದಿನ ನಮ್ಮ ಆಸೆಗಳೆಲ್ಲ ನಶಿಸಿ ಹೋಗುತ್ತವೆ. ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಅವರಿಂದ ಹಿಂದಿರುಗಿ ಲಾಭ ಬಯಸೋದು ದೊಡ್ಡ ತಪ್ಪು. ನಮ್ಮವರು ಅಂದ್ಕೊಂಡಿರೋರು ಮಾಡೋ ದ್ರೋಹ ಶತ್ರುಗಳ ಗಾಯಕ್ಕಿಂತ ಹೆಚ್ಚು ನೋವನ್ನು ಕೊಡುತ್ತದೆ. ಎಲ್ಲ ಚೆನ್ನಾಗಿರುವಾಗ ಜನ ನೀತಿ ಹೇಳ್ತಾರೆ, ಆದರೆ ಕಷ್ಟ ಕಾಲದಲ್ಲೂ ಧರ್ಮಾನ ಪಾಟಿಸೋನೆ ನಿಜವಾದ ಧೀರ. ಗೆದ್ದಿರುವ ಜ್ಞಾಪಕಗಳಿಗಿಂತ ಸಾಯಿರಿ, ಆದರೆ ತೀರದೇ ಇರುವ ಆಸೆಗಳಿಗಿಂತ ಪ್ರಯತ್ನಿಸೋದು, ಕೆಲಸ ಮಾಡೋದು ಎರಡೂ ಒಂದೇ ಅಲ್ಲ. ಪ್ರಯತ್ನಿಸೋದ್ರಿಂದ ನಂಬಿಕೆ ಮಾತ್ರ ಹುಟ್ಟುತ್ತೆ, ಆದರೆ ಕೆಲಸ ಮಾಡೋದ್ರಿಂದ ಗೆಲುವು ಸಿಗುತ್ತೆ. ಇಂತಹ ಇನ್ನಷ್ಟು ಒಳ್ಳೆಯ ಮೋಟಿವೇಶನ್ ಕಂಟೆಂಟ್ಗಳ ತೊಗೊಂಡು ಮತ್ತೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.